ಇದೇ ಕೃಷ್ಣನೇ ರಾಮನಾಗಿ ಬಂದವನು, ರಾಮನೇ ಕೃಷ್ಣನಾಗಿ ಬಂದವ. ರಾಮಕೃಷ್ಣರಲ್ಲಿ ಅಭೇದ ಚಿಂತನೆ ದ್ವೈತ ಮತದ್ದು. ಹಾಗಾಗಿ ಅಂತಹ ರಾಮನವಮಿಯ ಮಹೋತ್ಸವ ಈ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಭಕ್ತಾಭಿಮಾನಿಗಳು ಆಗಮಿಸಬೇಕು ಅಂತ ಹೇಳಿ ಮೂಲಮಠದಲ್ಲಿ ವಿಶೇಷವಾದಂತಹ ರಾಮನ ಒಂದು ಸನ್ನಿಧಾನ, ಪ್ರಾಣದೇವರ ಉತ್ಸವ ಎಲ್ಲ ನಡೆಯಲಿಕ್ಕುಂಟು. ಹಾಗೆಯೇ ಉಡುಪಿ ಕೃಷ್ಣಮಠದಲ್ಲಿ ಕೂಡ ರಾಮೋತ್ಸವ ಅಂತ ಹೇಳಿ 9 ದಿನದ ಕಾರ್ಯಕ್ರಮ ಎಲ್ಲ ನಡೆಯಲಿಕ್ಕುಂಟು. ಮೂಲಮಠದಲ್ಲಿ 72 ವರ್ಷ ಆಯಿತು ರಾಮನ ಉತ್ಸವ ಆರಂಭವಾಗಿ. ಅಲ್ಲಿ ರಾಮನಿಗೆ ಉತ್ಸವ ಅಲ್ಲ, ರಾಮನವಮಿ ಹೊತ್ತು ಪ್ರಾಣದೇವರಿಗೆ ಉತ್ಸವ. ಹಾಗಾಗಿ 72 ಕೇಳಿದರೆ ಕುಂಭಮೇಳ 144 ವರ್ಷಕ್ಕೆ ನಡೆದರೆ ಅದರದ್ದು ಅರ್ಧ 72 ವರ್ಷ. ಹಾಗಾಗಿ ಅಂತಹ ವಿಶಿಷ್ಟವಾದಂತಹ ನಮ್ಮ ದೇಹದಲ್ಲಿ 72,000 ನಾಡಿಗಳು ಉಂಟು. ಹಾಗಾಗಿ 72 ವರ್ಷ ಎನ್ನುವಂಥದ್ದು ಒಂದು ಘಟ್ಟ. ಹಾಗಾಗಿ ಅಂತಹ ಒಂದು ಘಟ್ಟದಲ್ಲಿ ರಾಮನಿಗೆ ವಿಶಿಷ್ಟವಾದಂತಹ ಒಂದು ಉತ್ಸವ, ಪ್ರಾಣದೇವರಿಗೆ ಉತ್ಸವ ನಡೀಲಿಕ್ಕುಂಟು. 26ನೇ ತಾರೀಕಿಗೆ ಅಲ್ಲಿ ಸಾಯಂಕಾಲ ಕಟ್ಟೆ ಪೂಜೆ ಅಂತ ನಡೆಯುತ್ತೆ. ಹಾಗೆ 27ನೇ ತಾರೀಕಿಗೆ ಬೆಳಿಗ್ಗೆ ಅಲ್ಲಿ ವಿಶಿಷ್ಟವಾದಂಥ ಒಂದು ಪ್ರಾಣದೇವರ ಸನ್ನಿಧಾನ, ರಾಮಾಯಣ ಕಾಲದಲ್ಲಿ ಜಾಬಾಲಿಗಳಿಂದೆಲ್ಲ ಪ್ರತಿಷ್ಠೆಗೊಂಡಂತಹ ಆ ಹನುಮಂತ ಅವರಿಗೆ ವಿಶೇಷವಾದಂಥ ಬಹುಮಾನ ಕಲಶಗಳು, ವಿವಿಧ ಮಂತ್ರಗಳ ಒಂದು ಆರಾಧನೆ ನಡೆಯುತ್ತೆ. ಅವತ್ತು ಕಾಣಿಯೂರು ಶ್ರೀಪಾದರಾದಂತಹ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದರು ಬಂದು ತಮ್ಮ ಪಟ್ಟದ ಪೂಜೆಯನ್ನು ನೆರವೇರಿಸಿ, ಹಾಗೆಯೇ ಸಾಯಂಕಾಲದ ಹೊತ್ತಿಗೆ ಕೃಷ್ಣಾಪುರ ಸ್ವಾಮಿಗಳು ಆಗಮಿಸಲಿಕ್ಕಿದ್ದಾರೆ. ಸಾಯಂಕಾಲ ರಾತ್ರಿ ಸಾಮಾನ್ಯ ಒಂದು 7 ಗಂಟೆಗೆ ಉತ್ಸವ ಆರಂಭ ಆಗುತ್ತೆ. ಪ್ರಾಣದೇವರಿಗೆ ಅಲ್ಲಿ ವೃತ್ತಾಕಾರದಲ್ಲಿ ಉತ್ಸವ ಎನ್ನುವಂಥದ್ದು ಕಳೆದ ವರ್ಷದಿಂದ ನಾವು ಆರಂಭ ಮಾಡಿದ್ದೇವೆ. ಮೊದಲು ಕೇವಲ ನೇರವಾಗಿ ಹೋಗಿ ಬರ್ತಾ ಇತ್ತು ರಥ. ಈ ಸಲ ಮತ್ತು ಕಳೆದ ವರ್ಷ ಅದನ್ನು ಪೂರ್ತಿ ರಥಬೀದಿಗೆ ಒಂದು ಸುತ್ತು ಬರುವಂತಹ ಒಂದು ವ್ಯವಸ್ಥೆಯನ್ನು ಶ್ರೀ ವೇದವರ್ಧನ ಶ್ರೀಪಾದರು ಕೈಗೊಂಡಿದ್ದಾರೆ. 28ನೇ ತಾರೀಕಿಗೆ ಅವಭೃತ, ಬೆಳಿಗ್ಗೆ ಚೂರ್ಣೋತ್ಸವ, ಅವಭೃತ, ಹಾಗೆಯೇ ಮಧ್ಯಾಹ್ನ ಕೃಷ್ಣಾಪುರ ಸ್ವಾಮಿಗಳ ಕೃಷ್ಣದೇವರ ಪಟ್ಟದ ಪೂಜೆ ನಡೀಲಿಕ್ಕುಂಟು. 28ನೆಯ ತಾರೀಕು ಸಾಯಂಕಾಲ ಸಾಮಾನ್ಯ ಒಂದು 8 ಗಂಟೆಗೆ ಪ್ರಾಣದೇವರಿಗೆ ವಿಶೇಷ ರಂಗಪೂಜೆ ಆದ ಬಳಿಕ ಮಠದ ಒಂದು ದೈವ, ಹಾಗಾಗಿ ಬೊಬ್ಬರಿಯ ಅಂತ ಅವನ ಕೋಲ ಎಲ್ಲ ನಡೀಲಿಕ್ಕುಂಟು. ಈ ಸಂದರ್ಭದಲ್ಲಿ 25ನೇ ತಾರೀಕಿಗೆ ವಿಶ್ವಪ್ರಸನ್ನ ತೀರ್ಥರು ಪೇಜಾವರ ಮಠ ಅವರು ತಾವು ಬಂದು ತಮ್ಮ ಪಟ್ಟದೇವರಿಗೆ ಪೂಜೆಯನ್ನು ಗೈದು ಭಿಕ್ಷಾದಿಗಳನ್ನು ಸ್ವೀಕರಿಸಲಿಕ್ಕಿದ್ದಾರೆ. ಹಾಗಾಗಿ 25, 26, 27, 28 ಈ 4 ದಿನ ಮೂಲ ಶಿರೂರಿನಲ್ಲಿ ರಾಮನವಮಿಯ ಕಾರ್ಯಕ್ರಮ ನಡೀಲಿಕ್ಕುಂಟು.